ನಮ್ಮ ಸುಂದ್ರ ಎಲ್ಗೋದ ಎದ್ದಾಗಿಂದ ಕಾಣಿಸ್ತಾ ಇಲ್ವಲ್ಲ. ಹಾಂ, ಉಂಬಕ್ಕೂ ಬರಲಿಲ್ಲ ಮಧ್ಯಾಹ್ನ, ಕಾಣಿಸ್ತಾನೆ ಇಲ್ವಲ್ಲ. ಯಾವಾಗಲೂ ಉಂಬಕ್ಕೆ ತಿಂಬಕ್ಕೆ ಅಂತ ಬತ್ತಲೇ ಇರೋದು, ಇವತ್ತಾಕೋ ಕಾಣಿಸ್ಲೇ ಇಲ್ವಲ್ಲ. ಎಲ್ಗೋದ್ಲಿ ಇವಳು ಮಂಜಿ? ಶ್ರೀದೇವಿ, ಶ್ರೀದೇವಿ, ಎಲ್ಲೇ ಸುಂದ್ರ? ಎಲ್ಲೋ ಆಟ ಆಡಕ ಎಲ್ಲ ಹೋಗಿರ್ಬೇಕು. ಯಾಕತ್ತೆ, ಏನಾಯ್ತು? ಮನೆಗಿಲ್ವಾ? ಅಯ್ಯೋ, ಎಲ್ಲೂ ಇಲ್ಲ ಕಣೆ. ಮಧ್ಯಾಹ್ನ ಉಂಬಕ್ಕೂ ಬಂದಿಲ್ಲ, ಸಾಯಂಕಾಲ ಕಾಫಿ ಕುಡಿಯೋಕ್ಕೂ ಬಂದಿಲ್ಲ. ಎಲ್ಗೋದಂತಾನು ಗೊತ್ತಾಗ್ತಿಲ್ಲ. ಈ ಮಂಜಿನ ಮನೆಗೆ ಕಾಣಿಸ್ತಾ ಇಲ್ಲ. ನಿನಗೂ ಗೊತ್ತಿಲ್ಲ ಅಂತೀಯಾ? ಎಲ್ಗೋದ್ನಿ ಇವನು? ಎಲ್ಗೋದ್ನ ಗೊತ್ತಿಲ್ಲ ಅತ್ತೆ. ಎಲ್ಲೋ ಎಲ್ಲಾದ್ರೂ ಊಟ ಮಾಡಿರ್ತಾನೆ ಅಲ್ಲೇ, ಯಾರ ಮನೆಗಾದ್ರೂ. ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡಿ, ಬರ್ತಾನೆ ಅವನಿನ್ ಎಲ್ಗೆ ಹೋಗ್ತಾನೆ, ಊರು ಬಿಟ್ಟು ಇಲ್ಲೇ ಇರ್ತಾನೆ. ಅಯ್ಯೋ ದೇವ್ರಿ, ಎಲ್ಲಿಗೆ ಹೋದ್ನ ಏನೋ. ಅಪ್ಪ, ಅಮ್ಮ, ಸೊಂಟ, ಅಯ್ಯೋ ಅಮ್ಮ. ಅಯ್ಯೋ ಸುಂದ್ರ, ಸುಂದ್ರ, ಯಾಕೋ ಹಿಂಗ್ ಸೊಂಟ ಹಿಡ್ಕೊಂಬತ್ತಿದ್ಯಾ? ಏನಾಯ್ತು? ಎಲ್ಲಿ ಬಿದ್ದು? ಸುಂದ್ರ, ಏನ್ ಮಾಡ್ಕೊಂಬಂದು? ಯಾಕೋ ಸೊಂಟ ಹಿಡ್ಕೊಂಬತ್ತಿದ್ಯಾ? ಏನಾಯ್ತು ನಿನ್ಗೆ? ಅಯ್ಯೋ ಅಮ್ಮ, ನನಗೆ ಕುಕ್ಕಮ್ಮಗ್ ಬಿಡಮ್ಮ ಮೊದಲು. ಕುಂಡ್ರಸಮ್ಮ ಯಪ್ಪ, ನನಗೆ ನಡಿಯೋಕ್ಕಾಗ್ತಾ ಇಲ್ಲ. ಸೊಂಟ, ಅಯ್ಯಪ್ಪ. ನಡಿ ನಡಿ ನಡಿ, ಕುಕ್ಕ ನಡಿ. ಅಯ್ಯೋ ಕಣೋ, ಕುಕ್ಕ ಕೆಳಕ್ಕೆ. ಏನಾಯ್ತು ನಿನ್ಗೆ? ಯಾಕೋ ಏನ್ ಮಾಡ್ಕೊಂಬಂದು? ಯಾರು ಕೂಟ ಗುದ್ದಾಡಕ್ ಹೋಗಿದ್ದೇನೋ? ಯಾರನ್ನ ಹೊತ್ರೇನೋ ನಿನ್ಗೆ? ಕುಕ್ಕಳೋ ನಿಧಾನಕ್ಕೆ. ಸುಂದ್ರ, ಸುಂದ್ರ, ಏನಾಯ್ತು? ಏನಾಯ್ತು? ಯಾಕೆ ಹಿಂಗ್ ಸೊಂಟ ಹಿಡ್ಕೊಂಬಂದಿದ್ಯಾ? ಎಲ್ಲಿ ಬಿದ್ಯೋ? ಹೇಳು ಸುಂದ್ರ, ನಿನ್ನೆ ಕೇಳ್ತಾ ಇದ್ದಾನೆ. ಯಾಕೆ ಹಿಂಗ್ ಸೊಂಟ ಹಿಡ್ಕೊಂಬತ್ತಿದ್ಯಾ? ಏನಾಯ್ತು? ಅಯ್ಯೋ ಅಮ್ಮ, ನಾನೆಲ್ಲೂ ಬಿದ್ದಿಲ್ಲ, ಯಾರ್ತಾಗೂ ಜಗಳ ಮಾಡೋಕ್ಕೂ ಹೋಗಿಲ್ಲ. ಅದೇನಾದ್ ಗೊತ್ತಾ, ಇವತ್ತು ಎದ್ದಾಗ. ಏನಾಯ್ತು ಹೇಳು? ಎದ್ದಾಗ ಏನಾಯ್ತು? ಮಂಜಿನಿ ನನ್ನ ಕರ್ಕೊಂಡೋಗಿ ಹೊಲ್ದಾಗೆ ಮಣ್ಣೆಲ್ಲ ಎಳೆಯೋಕೆ ಇಕ್ಕಿದ್ಲು. ಅಣ್ಣನ ಜೊತೆಗೆ ನೀನು ಮಣ್ಣು ಎಳಿ ಅಂತಾನ. ಅಣ್ಣಯ್ಯ ಏನೋ ಕೆಲಸ ಐತೆ ಆ ಕಡೆಗೆ, ನಾನು ಹೋಗ್ತೀನಿ ಅಂತ ಹೋದ. ನಾನಲ್ಲಿ ಮಣ್ಣು ಎಳಿತಾ ಇದ್ದೆ. ಎಳಿತಾ ಆ ಗುಂಡೆಗೆ ಹಂಗೆ ಬಿದ್ದೋದೆ. ನನಗೆ ಎದ್ದಳಕ್ಕೂ ಆಗಲಿಲ್ಲ. ತಿರ್ಗಿ ಹೆಂಗೋ ಎದ್ದು ಇಲ್ಲಿಗೆ ನಾನು ನಡ್ಕೊಂಬಂದೆ. ನೀನು ಮಣ್ಣೆಳೆಯಕ್ಕೆ ಹೋಗಿದ್ದ? ನಿನಗೆ ಯಾರು ಹೇಳಿರೋ ಮಣ್ಣೆಳೆಯಕ್ಕೆ ಹೋಗು ಅಂತಾನ? ಯಾಕೆ ಹೋಗಿದ್ದೆ? ಇಷ್ಟು ದಿನ ಏನು ಬದುಕು ಮಾಡದೇ ಇದ್ದವನು ಇವತ್ತು ಯಾಕೆ ಹೋಗಿದ್ದೆ? ಸೆಲ್ಕೆ ತಾಂಡು ಮಣ್ಣು ಎಳಿತೀನಿ ಅಂತಾನ? ಏನು ತಲೆಗೆಲ್ಲ ಕೆಟ್ಟೈತ ಹೆಂಗೆ ನಿನಗೆ? ಹೋಗಿ ಸೊಂಟ ಉಳ್ಸ್ಕೆ ಬಂದಿದ್ಯಲ್ಲ, ಯಾಕೆ ಹೋಗಿದ್ದೆ ನೀನು? ಹೌದಮ್ಮ, ನಾನು ಮಣ್ಣು ಎಳಿಯಕ್ಕೆ ಹೋಗಿನಿ. ಹಿಂಗೆ ಸೊಂಟ ನೋವು ಮಾಡ್ಕೊಂಡಿರೋದು. ಅಮ್ಮ ಅಮ್ಮ ಅಮ್ಮ. ನೀನು ಯಾಕೆ ಮಣ್ಣು ಎಳೆಯಕ್ಕೆ ಹೋಗಿದ್ದೆ? ನಿನಗೆ ಯಾರು ಹೇಳಿದ್ರು? ನಿಮ್ಮ ಅಣ್ಣ ಕರ್ಕೊಂಡು ಹೋದ್ರಾ? ನನಗೆ ಹೇಳ್ಬೇಕಾಗಿತ್ತು, ನಾನು ಬೇಡ ಅಂತ ಹೇಳ್ತಿದ್ದೆ. ನೀನು ಎಂದು ಕೆಲಸ ಮಾಡ್ದವನಲ್ಲ ನೋಡು. ಒಂದ್ ದಿವಸ ಕೆಲಸ ಮಾಡಿದ್ಕೆ ಪಾಪ ಎಷ್ಟು ಸೊಂಟ ನೋವು ಅಂತಾನ. ಪಾಪ ನಡಿಯಕ್ಕಾಗ್ದಲೇನೆ ಅಲ್ಲಿಂದ ಒಬ್ಬನೇ ನಡ್ಕೊಂಡ್ ಬಂದಿದ್ಯಾ. ಅಯ್ಯೋ, ಅವ್ರಿಗೇನು ಬುದ್ಧಿಗೆ ಐತೋ ಇಲ್ವೋ? ಅಯ್ಯೋ, ಅದಕ್ಕೆ ನನ್ನ ಮಣ್ಣು ಎಳಿಯಕ್ಕೆ ಕರ್ಕೊಂಡೋಗಿದ್ದ ಅಣ್ಣಯ್ಯ ಅಲ್ಲ, ಮಂಜಿ. ಮಂಜಿನ? ಅವಳು ಯಾಕೋ ಕರ್ಕೊಂಡೋದ್ಲು? ಅಯ್ಯೋ ದೇವ್ರಿ, ಅವಳಿಗೇನು ಬುದ್ಧಿಗೆ ಐತೋ ಇಲ್ವೋ? ನಿನ್ನ ಯಾಕೆ ಕರ್ಕೊಂಡೋಗಿ ಕೆಲಸ ಮಾಡಕ್ ಬಿಟ್ಲು? ಕೂಲಿ ಆಳುಗಳಿಲ್ವ ಮಾಡ್ತಾರೆ? ಇವತ್ತೆಲ್ಲ ನಾಳೆಗೆ ಮಾಡೋರು, ಕೂಲಿ ಆಳುಗಳು ಬಂದಿಲ್ಲ ಅಂತಂದ್ರೆ. ಅಯ್ಯ, ಎಲ್ಲಿ ಹೋದ್ಲು ಅವಳು ಮಂಜಿ? ಎಲ್ಲಿಗೆ ಹೋದ್ಲೋ ಏನೋ, ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಇರಲೇ ಇಲ್ಲ. ಅಲ್ಲೇನೆ 2 ಗಂಟೆಗೇನೆ ಅದೇ ಬಂದಿದ್ಲು ಅವಳು. ನಾನೊಬ್ಬನೇ. ಅಣ್ಣಯ್ಯ ಹೋಗು ನಿಧಾನಕ್ಕೆ ನಡ್ಕೊಂಡು ನಾನು ಬರ್ತೀನಿ, ಇನ್ನೂ ಸ್ವಲ್ಪ ಕೆಲಸ ಐತೆ ಅಂತಂದ. ಅದಕ್ಕೆ ನಾನು ಅದೇ ಬಂದೆ. ಅಲ್ಲ ಅತ್ತೆ, ಆ ಮಂಜಿಗೆ ಬುದ್ಧಿದ್ದು ಐತೋ ಇಲ್ವೋ? ಅಲ್ಲ, ಎಂದು ಕೆಲಸ ಮಾಡ್ದಿಲ್ದವನ್ನ ಹಿಂಗ್ ಕೆಲಸ ಮಾಡು ಅಂತ ಹೇಳಿ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಾಳಲ್ಲ. ಅವಳಿಗೆ ಏನಪ್ಪ? ಎಲ್ಲಿಗೆ ಹೋದ್ಲ ಅವಳು? ಎಲ್ಲಿಗೆ ಹೋದ್ಲ ಏನೋ, ಯಾರಿಗೆ ಗೊತ್ತಮ್ಮ? ನನಗೇನು ಹೇಳೋಗವಳ? ಓ ರೀ, ಬಂದ್ರ ನೀವು? ನಾನು ಇನ್ನೂ ಬಂದಿಲ್ವೇನೋ ಅಂದ್ಕೊಂಡೆ. ಅಲ್ವೇ ಮಂಜಿ, ಅಲ್ಲ ನೀನ್ ಯಾಕೆ ಅವನ್ನ ಕೆಲಸ ಮಾಡಕ್ ತಗೊಂಡೋಗಿ ಮಣ್ಣು ಎಳಿಯಕ್ ತಗೊಂಡೋಗಿ ಬಿಟ್ಟು ಬಂದಿದ್ಯಾ? ಮಾಡು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಅವ್ನು ಎಂದಾದ್ರೂ ಕೆಲಸ ಮಾಡಿರೋದು ನೋಡಿದ್ಯಾ ನೀನು? ಈ ಮನೆಗೆ ಬಂದಾಗಿಂದ ಅಲ್ಲ, ಅವ್ನು ಹುಟ್ಟಾಗಿಂದಾನ ಹೊಲ್ದಾಗ ಕೆಲಸ ಏನು ಮಾಡಿಲ್ಲ. ಏನೋ ಸಣ್ಣ ಪುಟ್ಟದ ಕೆಲಸ ಮಾಡ್ತಾನೆ ಅಷ್ಟೇನೆ. ನೀರು ತಂದೊಯ್ಯೋದು, ಬುತ್ತಿ ಕೊಟ್ಟು ಬರೋದು ಅಂತದ. ಅದ್ ಬಿಟ್ಬಿಟ್ಟು ನೀನು ದೊಡ್ಡ ಗಂಡಸರು ಮಾಡೋ ಅಂತ ಕೆಲ್ಸಕ್ಕೆ ಕರ್ಕೊಂಡೋಗಿ ಮಾಡು ಅಂತ ಬಿಟ್ಟು ಬಂದಿದ್ಯಂತೆ. ಪಾಪ ಅವನು ಸೊಂಟ ಉಡ್ಸ್ಕೊಂಡ್ ಬಂದವನೇ, ನಡಿಯಕ್ಕಾಗ್ದಲೇನೆ ಬೊಕ್ಕೊಂಡು ನಡ್ಕೊಂಡು ಬಂದ. ನೀನ್ ಯಾಕೆ ಹಂಗೆ ಕೆಲಸ ಮಾಡಕ್ ಹೇಳಿದೆ ಅವನಿಗೆ? ಅಷ್ಟೇನಾ? ನಾನು ಸೊಂಟಕ್ಕೆ ಎಣ್ಣೆ ಗಿಣ್ಣೆ ಹಚ್ಚಿ ಎಲ್ಲ ಸೊಂಟ ನೋವೆಲ್ಲ ಕಮ್ಮಿ ಆಗಂಗ್ ಮಾಡ್ತೀನಿ ಬಿಡ್ರಿ, ನೀವೇನು ಚಿಂತೆ ಮಾಡಬೇಡಿ. ಅಂದ್ರೆ ಸೊಂಟ ನೋವಾಗಿರೋದಕ್ಕೆ ನಿನ್ಗೇನು ಬೇಜಾರು ಅನ್ನಿಸ್ತಿಲ್ವಾ? ನಿನ್ ಗಂಡಗ್ ನೋವಾಗಿರೋದಕ್ಕೆ? ನೋಡಿ ಅಕ್ಕ, ಅವರು ನನ್ನ ಗಂಡ ಈಗ ಮದ್ವೆ ಆಗಿದ್ದಾರೆ. ಮದ್ವೆ ಆದ್ಮೇಲೂ ಈ ತರ ಸಣ್ಣ ಹುಡುಗಂತರ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ದಲೇನೆ ಇದ್ರೆ ಯಾರಾದ್ರೂ ಏನಂತಾರೆ ಹೇಳು? ಮದ್ವೆ ಆಗೈತಿ, ಈ ಹುಡುಗನ್ಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ, ಹೆಂಡತಿ ಮಕ್ಕಳನ್ನ ಅದ್ ಹೆಂಗ್ ಸಾಕ್ತಾನೋ ಏನೋ ಅಂತ ಹೇಳಿ ಎಲ್ಲರೂ ಆಡ್ಕಂತಾರೆ. ಅದಕ್ಕೇನೆ ಎಲ್ಲ ಕೆಲಸನೂ ಇವರು ಕಲೀಲಿ ಅಂತನ ಬಾವನ ಹತ್ರ ಕರ್ಕೊಂಡೋಗಿ ಕೆಲಸ ಮಾಡಕ್ ಬಿಟ್ಟಿದ್ದು. ಬಿಡಿ, ಒಂದ್ ದಿವಸ ಅಪರೂಪ ಕೆಲಸ ಮಾಡಿದ್ರೆ ಹಿಂಗೆ ಸೊಂಟ ಹಿಡ್ಕೊಂಬೋದು, ಸೊಂಟ ನೋವುದು ಅಂತದೆಲ್ಲ ಆಗುತ್ತೆ. ಅದೆಲ್ಲ ಮಾಮೂಲಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ದಂಗೆ ಹಂಗೆ ಇರಕ್ಕಾಗುತ್ತಾ ಜೀವನ ಪೂರ್ತಿನ? ಏನಾದ್ರೂ ಒಂದ್ ದಿವಸ ಕೆಲಸ ಕಲೀಲೇಬೇಕಲ್ಲ. ಎಷ್ಟು ದಿನ ಅಂತೇಳಿ ಅಪ್ಪ ಅಣ್ಣನ ಮೇಲೇನೆ ಡಿಪೆಂಡ್ ಆಗಿ ಇರಕ್ಕಾಗುತ್ತೆ ಇವರು? ಮದುವೆ ಆಗಿದ್ದಾರೆ ಅಂದಮೇಲೆ ಇವರು ಮುಂದೊಂದು ದಿವಸ ಒಂಟಿಯಾಗಿ ನಮ್ಮನ್ನೆಲ್ಲ ಸಂಸಾರ ಎಲ್ಲ ಸಾಕ್ಬೇಕಾಗುತ್ತೆ, ಹೊಲ ಮನೆ ಎಲ್ಲ ನೋಡ್ಕೋಬೇಕಾಗುತ್ತೆ ಜವಾಬ್ದಾರಿಯಿಂದನ. ಇವ್ರಿಗೆ ಯಾವಾಗ ಜವಾಬ್ದಾರಿ ಬರೋದು? ಹಿಂಗೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಉಂಡಾಡಿ ಗುಂಡು ತರ ಇದ್ರೆ
ಜವಾಬ್ದಾರಿ ತಗೊಳ್ಳೋದು ಇವಾಗ. ಅದಕ್ಕೇನೆ ನಾನೇ ಕೆಲಸ ಕಲ್ತ್ಕಮ್ಮಿ ಅಂತ ಹೇಳಿ ಕೆಲಸ ಮಾಡಕ್ ಬಿಟ್ಟು ಬಂದಿದ್ದು. ಅಯ್ಯೋ ಹಂಗಂತ ಹೇಳಿ ಒಂದೇ ದಿವಸ ಹಿಂಗೆ ಕೆಲಸ ಮಾಡಕ್ ಇಕ್ಕಿದ್ರೆ ಪಾಪ ಸೊಂಟ ನೋವು ಅಂತೇಳಿ ನೋಡು ಎಷ್ಟು ಸಂಕಟ ಪಡ್ತಾ ಇದ್ದಾನೆ ನಿನ್ ಗಂಡ. ನಿನ್ಗೇನು ಅನ್ಸಲ್ವೇನೆ ಮಂಜಿ? ಸುಮ್ಮನೆ ಇರು. ಅವನಿಗೆ ಏನು ಅವನೇನು ದುಡ್ಡು ಬೇಕು ಅಂತ ಏನೂ ಇಲ್ಲ ಪಾಪ. ಇಷ್ಟು ದಿನ ಆರಾಮಾಗಿದ್ದವನ್ನ ತಗೊಂಡೋಗಿ ಕೆಲಸ ಮಾಡು ಅಂತ ಹೇಳ್ತಾ ಇದೆಯಲ್ಲ. ನಿನ್ಗೆ ಇದು ಸರಿ ಅನ್ಸುತ್ತಾ? ಸುಮ್ಮನಿರು. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಡ ಕಣ ಸುಂದ್ರ. ಏನು ಕೆಲಸ ಮಾಡಬೇಡ. ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರನ ಮಾಡ್ಕೊಂಡು ಬಾ. ನೋಡಿ ಅಕ್ಕ, ಇದು ನಮ್ಮ ಸಂಸಾರದ ವಿಷಯ. ನೀವ್ಯಾಕಿದ ತಲೆ ಹಾಕ್ತಾ ಇದ್ದೀರಾ? ನನ್ನ ಗಂಡನೂ ಎಲ್ಲರಂತೆ ದುಡಿಬೇಕು ಅಂತ ನನಗೆ ಆಸೆ ಇರಲ್ವಾ? ಹೇಳಿ ಅತ್ತೆ ನೀವೇನೆ. ಎಲ್ಲರಿಗೂ ಆಸೆ ಇರುತ್ತಮ್ಮ, ಗಂಡ ದುಡಿಬೇಕು, ನಮ್ಮನ್ನು ಸಾಕ್ಬೇಕು, ಎಲ್ಲರಂತೆನೆ ಗಂಡವನ್ನು ಗೌರವ ಸಿಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಆದ್ರೆ ಹಿಂಗೆ ಗಂಡನ್ನೇನೆ ಸೊಂಟ ಮುರಿಯೋ ತರ ಕೆಲಸ ಮಾಡಕ್ ಇರ್ತಾರೆ ಯಾರನ್ನ ಮಂಜಿ? ಇದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲಮ್ಮ. ಬಿಡು, ಅವನೆಲ್ಲ ಕಲಿತಾನೆ ಹೋಗ್ತಾ ಹೋಗ್ತಾನೆ. ನೀನ್ ಯಾಕೆ ಒಂದೇ ಸಲ ಹಿಂಗೆ? ಹೌದು ಮತ್ತೆ ಮಂಜಿ, ಬೇಡ ಕಣೆ, ನಾಳೆಯಿಂದ ಕೆಲ್ಸ ಕಳಿಸ್ಬೇಡ ಸುಂದ್ರ. ಏನು ಕೆಲ್ಸಕ್ಕೆ ಹೋಗ್ಬೇಡ, ಸುಮ್ಮನಿರಪ್ಪ. ನನಗೆ ಸುಂದ್ರನ ಹಿಂಗೆ ನೋಡಕ್ಕಾಗಲ್ಲಮ್ಮ. ಅವನೇನಿದ್ರು ಖುಷಿ ಖುಷಿಯಾಗಿ ಉಂಡ್ಕೊಂಡು ಓಡಾಡ್ಕೊಂಡಿರ್ಬೇಕು ಅಷ್ಟೇನಿ. ಅವನು ಅವ್ನ ಕೈಲಾದಷ್ಟು ಮಾಡ್ತಾನೆ ಬಿಡು. ಏನು ತೀರಾ ಏನು ಅವನೇನು ಕೂಲಿ ಮಾಡಿ ಇನ್ ಸಾಕ್ಬೇಕು ಅನ್ನಂಗೆ ಏನೂ ಇಲ್ಲ. ಯಾರನ್ನಾದ್ರೂ ಕೂಲಿ ಆಳ್ಗೊಳ್ಳಿಕ್ಕಿ ಕೆಲಸ ಮಾಡಿಸ್ತಾನೆ. ಮಾಡಿಸ್ತಾರೆ. ಕೆಲಸ ಕಲ್ತ್ರೇನೆ ತಾನೆ ಕೆಲಸ ಮಾಡ್ಸಕ್ಕಾಗೋದು. ನಾವೀಗ ಯಾವುದೇ ಒಂದು ಕೆಲಸನ ಕೂಲಿ ಆಳುಗಳಿಂದ ಮಾಡಿಸ್ಬೇಕು ಅಂದ್ರೆ ಆ ಕೆಲಸದ ಬಗ್ಗೆ ನಮಗೂ ಗೊತ್ತಿರಬೇಕು, ನಮಗೂ ಮಾಡಕ್ ಬರ್ಬೇಕು. ಅವ್ರು ಸರಿ ಸಮನಾಗಿ ಮಾಡ್ತೀವಿ ಅನ್ನೋದಿದ್ರೆ ಮಾತ್ರನ ಅವರು ನಮ್ಮ ಮಾತು ಕೇಳೋದು, ನಮ್ಮ ಕೆಲಸ ಮಾಡಕ್ಕನು ಒಪ್ಕೊಂಡು ಬರೋದು. ಇವನ್ಗೆ ಬರಲ್ಲ, ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಸುಮ್ಮನಿರಿ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ನಿಮ್ಗೇನು ನಿಮ್ ಗಂಡ ಎಲ್ಲ ಚೆನ್ನಾಗಿದ್ದಾರೆ, ಬುದ್ಧಿವಂತರು, ಎಲ್ಲ ವ್ಯವಹಾರ ನೋಡ್ಕೊಂತಾರೆ, ಎಲ್ಲ ಕೆಲಸನ ಕಲ್ತಿದ್ದಾರೆ. ನಿಮ್ಗೇನು ಅನ್ಸಲ್ಲ. ನನಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ನನ್ನ ತವ್ರ ಮನೆಗಾಗ್ಲಿ ಈ ಊರಾಗಾಗ್ಲಿ ಯಾರಾದ್ರೂ ಏನೋ ಅಂದಾಗ. ಏನೇ ಮಂಜಿ ಹಿಂಗೆ ಹೇಳ್ತಾ ಇದ್ಯಾ? ಬಿಡೆ. ಅಯ್ಯ, ಅವನಿಗಿರೋ ಮರ್ಯಾದೆ ಅವನಿಗಿದ್ದೇ ಐತಿ, ಇವನ್ಗಿರೋ ಮರ್ಯಾದೆ ಇವನ್ಗೈತಿ. ಏನ್ ಹಿಂಗ್ ಮಾತಾಡ್ತಾ ಇದ್ದೀಯ ನೀನು? ಹೌದು ಕಣೆ ಮಂಜಿ, ಪಾಪ ಸುಂದ್ರನ್ನ ಹಿಂಗಿರೋದ್ ನಾನು ನೋಡಕ್ ಆಗ್ತಾ ಇಲ್ಲ. ಅಯ್ಯೋ ಅಲ್ಲ, ಮರ್ಯಾದೆ ಇಲ್ಲ, ಗೌರವ ಕೊಡಲ್ಲ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಗಂಡನ ಸೊಂಟ ಗಿಂಟ ಮುರಾಕ್ತಾರೇನೆ ಕೆಲಸ ಮಾಡಕ್ ಇಕ್ಕಿ. ಇದರಲ್ಲಿ ಯಾರು ಮಾತಾಡಂಗಿಲ್ಲ. ನಾನು ಏನ್ ನಿರ್ಧಾರ ತಗೊಂಡಿದ್ದೀನೋ ಅದು ಸರಿಯಾಗೈತಿ. ನನ್ನ ಗಂಡಗ್ ನಾನು ಬುದ್ಧಿ ಕಲಿಸ್ತಾ ಇದ್ದೀನಿ ಅಷ್ಟೇನೆ. ಎಲ್ಲ ಕೆಲಸನೂ ಕಲಿಸ್ಬೇಕು, ಬುದ್ಧಿನೂ ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಬೇರೆ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ಅದಕ್ಕೇನಾದ್ರೂ ಆಗ್ಲೇಳು, ಅಮ್ಮಯ್ಯಾದ್ರೂ ಆಗ್ಲೇಳು, ಸಾಯತಕ್ಕ ನಾನು ಗಂಡನ ಜೊತೆ ಇರೋಳು. ನಾನು ಅವ್ರನ್ನ ನೋಡ್ಕೊಂಬ ಜವಾಬ್ದಾರಿ ಇರೋದು ನನಗೆ. ಅವ್ರಿಗೇನಾದ್ರು ತೊಂದರೆ ಆದ್ರೆ ನಾನೇ ನೋಡ್ಕೊಂತೀನಿ. ಈಗ ಸೊಂಟ ನೋವ ವಾಸಿ ಆಗತ್ತಾರ ನಾನು ಎಣ್ಣೆ ಹಾಕಿ ತಿಕ್ತೀನಿ. ರೀ ಎದ್ದೇಳಿ, ರೂಮ್ಗೆ ಹೋಗೋಣ. ಅಜ್ಜಿ ನೋಡ್ರಿ ಅಜ್ಜಿ, ಇವಳು ಏನ್ ಮಾಡ್ತಾ ಇದ್ದಾಳೆ ಮಂಜಿ ಅಂತ ನೋಡು. ಸುಂದ್ರನ್ಗೆ ಕೆಲಸ ಕಳಿಸ್ತಾಳಂತೆ. ಹಂಗಂತ ಹೇಳಿ ಸೊಂಟ ಉಣಿಸ್ಕೊಂಡ್ ಬಂದಿದ್ದಾನೆ ಇವತ್ತು. ನಾಳೆ ಏನಾಗುತ್ತೋ ಏನೋ. ಈಗ ನೋಡಿದ್ರೆ ಈ ತಿರುಗ ಹೇಳಿದ್ರೆ ಇನ್ನೂ ಕೆಲಸ ಕಲಿಸ್ತೀನಿ ನಾನು, ನನ್ ಗಂಡಂಗ್ ಮರ್ಯಾದೆ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನೇ ಮಂಜಿ ನೀನು ಈ ತರ? ಗಂಡಗಿಂತನ ಗೌರವ ನಿನಗೆ ಹೆಚ್ಚಾಗೋಯ್ತೇನೆ, ದುಡಿಯೋದೇ ಹೆಚ್ಚಾಗೋಯ್ತೇನೆ. ಮೊದಲು ಅವನು ಚೆನ್ನಾಗಿದ್ರೆ ಆಮೇಲೆ ನೀನು ಚೆನ್ನಾಗಿರ್ತೀಯ. ಅರ್ಥ ಮಾಡ್ಕೊ. ಹಿಂಗೆಲ್ಲನ ಗೌರವ ಅದು ಇದು ಅಂತ ಹೇಳ್ಬಿಟ್ಟು ಗಂಡನ ಜೀವಕ್ಕೇನೆ ಅಪಾಯ ತಂದ್ಗಿಂದಿ. ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆದ್ಗಿರತ್ತು. ಅವನಿಗೆ ಬೇರೆ ಮೊದಲೇ ಹೆಂಗ್ ಕೆಲಸ ಮಾಡ್ಬೇಕು ಅಂತ ಅರ್ಥ ಆಗಲ್ಲ. ಏನಾದ್ರೂ ಏನಾನ ಏಟ್ ಮಾಡ್ಕೊಂಡ್ರೆ ಏನ್ ಮಾಡ್ತೀಯ? ಅಜ್ಜಿಗೂ ಗೊತ್ತು. ಅಜ್ಜಿನೇನೆ ಸರಿ ಒಳ್ಳೆ ಕೆಲಸ ಮಾಡ್ತಾ ಇದೀಯ ಅಂತಾನೆ ಹೇಳ್ತು. ನೋಡಮ್ಮ, ಮಾಡ್ತಾ ಇರೋದು ಒಳ್ಳೆ ಕೆಲಸನೇ, ಆದ್ರೆ ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು, ಹುಷಾರು. ಎಲ್ಲ ಏನು ಆಗಲ್ಲ ಅಜ್ಜಿ. ಇವತ್ತಿನ ಮೊದಲು ಹೋಗೋರಲ್ವಾ, ಸ್ವಲ್ಪ ಬಗ್ಗಿ ಎದ್ದು ಮಣ್ಣು ಎತ್ತಾಕಿದ್ಕೆ ಈ ತರ ಸೊಂಟ ನೋವು ಆಗಿದೆ ಅಷ್ಟೇನೆ. ಅದ್ಬಿಟ್ರೆ ಏನು ಇಲ್ಲ, ಏನು ತೊಂದರೆ ಆಗಿಲ್ಲ. ಹಂಗೆಲ್ಲ ತೊಂದರೆ ಆದ್ರೆ ನಾನೇನ್ ಕಳಿಸ್ತೀನ? ನನಗೂ ಅರ್ಥ ಆಗುತ್ತೆ ತಾನೆ. ಏನತ್ತೆ ನೀವು ಸುಮ್ಮನೆ ಇದ್ದೀರಾ? ನಾನೇನು ಹೇಳೋಣಮ್ಮ, ನಾನು ಏನು ಹೇಳಕ್ಕಾಗಲ್ಲ. ನೀವಿಬ್ರು ಹೆಂಗನ ಮಾಡ್ಕೊಳ್ರಿ. ಬಿಡು, ಅವಳ ಗಂಡ ಉಂಟು, ಅವಳುಂಟು. ಏನೋ ಅವಳ ಗಂಡಗ ಅವಳು ಕೆಲಸ ಕಲಿಸ್ಬೇಕು ಅಂತ ಅನ್ನಿಸ್ತೈತಂತೆ. ಮಾಡ್ಕೊಂಬ್ಲಿ ಬಿಡು. ರೀ ಎದ್ದೇಳ್ರಿ, ನಿಮ್ಗೆ ಸೊಂಟಕ್ಕೆ ಎಣ್ಣೆ ತಿಕ್ತೀನಿ, ಎಲ್ಲ ವಾಸಿ ಆಗುತ್ತೆ. ಸ್ವಲ್ಪ ಎಣ್ಣೆನ ಬೆಚ್ಚಗೆ ಮಾಡಿಬಿಟ್ಟು ಸೊಂಟಕ್ಕೆ ನೀವ್ತೀನಿ. ಸೊಂಟ ನೋವು ಎಲ್ಲ ವಾಸಿ ಆಗುತ್ತೆ. ಎದ್ದೇಳಿ. ಅಯ್ಯೋ ಹೋಗೆ ಮಂಜಿ, ನನ್ನ ಕೈಲಿ ಆಗಲ್ಲ ಎದ್ದಳಕ್ಕೆ. ಅಮ್ಮ ಸೊಂಟ ಹಿಡ್ಕೊಂಡಂಗೆ ಆಗೈತೆ. ಏನು ಆಗಲ್ಲ, ನಿಧಾನಕ್ಕೆ ಎದ್ದೇಳಿ. ಮೇಕೆ ನಡೀರಿ ನಿಧಾನಕ್ಕೆ. ಅತ್ತೆ ನೋಡಿದ್ರ ಎಂತ ಕೆಲಸ ಆಯ್ತು. ನೀವು ಸುಂದ್ರನು ಮದುವೆ ಮಾಡಿದಕ್ಕೆ ನೋಡಿ ಇವತ್ತು ಅವನ ಹೆಂಡತಿಗೆ ಯಾವ ತರ ಮನ್ಸಿಗೆ ಬೇಜಾರಾಗೈತಿ. ಯಾರಾದ್ರೂ ಏನೋ ಅಂತಾರೆ ಅಂತ ಈ ಸುಂದ್ರಿಗೆ ನೋವು ತಂದಿಕ್ತಾ ಇದ್ದಾಳೆ. ಅಯ್ಯೋ ನನ್ಗೆ ಯಾಕೆ ಹೇಳ್ತಾ ಇದ್ಯಾ? ಏನು ನನ್ನ ಮಗ ಚೆನ್ನಾಗಿರ್ಲಿ ಅಂತ ನಾನು ಮದುವೆ ಮಾಡಿದೆ. ಅವಳು ಹಿಂಗೆಲ್ಲ ಆಡ್ತಾಳೆ ಅಂತ ನನಗೆ ಗೊತ್ತು. ನೀವಿಬ್ರು ಹೆಂಗ ಮಾಡ್ಕೊಂಡ್ರಮ್ಮ, ನಾನೇನು ಮಾಡೋಕ್ಕಾಗಲ್ಲ. ನಾನು ಹೋಗ್ತೀನಿ. ಹೆಂಗೋ ಬಿಡು, ನನಗೇನಾಗಣ. ನಾನೇನು ಮಾತಾಡಿ ನಾನೇ ಕೆಟ್ಟೊಳಗಣ ಇದ್ರಾಗೆ. ಅವರಿಬ್ರು ಹೆಂಗಾದ್ರೂ ಮಾಡ್ಕೊಂಬ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.